ಹಲೋ ಎಲ್ರಿ ನಮಸ್ಕಾರ. ನಾನೀಗ ಹೆಸರು ಬೇಳೆ ದೋಸೆ ಮಾಡೋದನ್ನು ಹೇಳ್ತಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಾನು: 1 ಕಪ್ಪು ಅಕ್ಕಿ, ಒಂದು ಅರ್ಧ ಕಪ್ ಹೆಸರುಬೇಳೆ, ಎರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಮತ್ತು ಒಂದು ಸಣ್ಣ ಈರುಳ್ಳಿ ಇಷ್ಟು ಹಾಕಿ ಒಂದು ಅಕ್ಕಿನೂ ಒಂದು 3 ಗಂಟೆ ನೆನೆ ಇಡಬೇಕು. ಆಮೇಲೆ ಹೆಸರುಬೇಳೆ 1 ಅವರ್ ನೆನೆಸಿಟ್ಟು ಎಲ್ಲ ಕೂಡಿಸಿ ಮಿಕ್ಸ್ ಮಾಡಿ ರುಬ್ಬಿ ಗ್ರೈಂಡ್ ಮಾಡಿ, ಆಮೇಲೆ 1 ಗಂಟೆ ಇಟ್ಟು ಒಂದು ಅರ್ಧ ಗಂಟೆ ಇಟ್ಟು ದೋಸೆ ಮಾಡಬೇಕು. ಅಂದರೆ ನಾನೀಗ ಮಾಡೋದನ್ನು ತೋರಿಸ್ತೇನೆ ಹೆಂಗೆ ಮಾಡೋದು ಅಂತ. ದೋಸೆ ಮಾಡೋದು ಹಾಕ್ತಿದ್ದೇನೆ ನೋಡಿರಿ. ಇದು ಹೊಸ ಒಂದು ಟೇಸ್ಟ್ ಆಗುತ್ತೆ. ನಿಮಗೆ ರುಚಿ ಅನಿಸಿದ್ರೆ ಮಾಡಿರಿ. ದುಂಡಾಗಿ ಮಾಡ್ಬೋದು. ನಾನು ಹೆಂಗೆ ಬರ್ತಿದ್ದೆ ಹಂಗೆ ಮಾಡ್ತಿದ್ದೀನಿ. ಚೆನ್ನಾಗಿ ಆಗುತ್ತೆ. ಗರಿ ಗರಿಯಾಗಿ ಚೆನ್ನಾಗಿ ಆಗುತ್ತೆ ದೋಸೆ. ಇದಕ್ಕೆ ಕೊಬ್ಬರಿ ಚಟ್ನಿ ಜೊತೆ ತಿನ್ನಬೇಕು. ಒಂದು ನಿಮಿಷ ದೋಸೆ ಬಂದ್ಕೊಳ್ಳಿ ಇದನ್ನು ತೋರಿಸ್ತೇನೆ ಹೆಂಗೆ ಹೇಳ್ತದೆ ಅಂತ. ದೋಸೆನ ತೋರಿಸಿ, ಯಾಕಂದ್ರೆ ನಾನೀಗ ಇದರಲ್ಲಿ ಫಸ್ಟ್ ಮಾಡ್ತಿದ್ದೇನೆ. ಫಸ್ಟಾಗಿ ಯೂಟ್ಯೂಬ್ನಾಗೆ ತೋರಿಸ್ತಾ ಇದ್ದೇನೆ. ಅದಕ್ಕಾಗಿ ಸ್ವಲ್ಪ ನನಗೂ ನರ್ವಸ್ ಆಗ್ತಿದೆ. ನೋಡಿ ನೀವು ಹೆಂಗೆ ಇದು ಮಾಡ್ತೀರಿ, ಲೈಕ್ ಮಾಡಿರಿ. ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ನಿಮಿಷ ಬಿಟ್ಟು ಅದನ್ನು ತೆಗಿಬೇಕು. ನೋಡಿ ಚೆನ್ನಾಗಿ ಇರುತ್ತೆ. ದೋಸೆ ಹಿಟ್ಟಿಗೆ ಉಪ್ಪು ನಿಮಗೆ ಎಷ್ಟು ಬೇಕಷ್ಟು ಹಾಕಿ ಕಲಸಿ ಮಾಡಿ. ನಾನು ಅದೊಂದು ಹೇಳಿದಿಲ್ಲ ಉಪ್ಪು ಎಷ್ಟು ಹಾಕ್ಬೇಕಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ತುಪ್ಪ ಹಾಕಿ ತೆಗೀರಿ. ನಾನೊಂದು ಮೊದಲೇ ಮಾಡಿಟ್ಟಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ನೋಡಿರಿ ಈ ಥರ ದೋಸೆ ಬರುತ್ತೆ.